ಗ್ರಾಮೀಣ ಜನರ ಜೀವನಕ್ಕೆ ಆಧಾರವಾಗಿದ್ದ ಮನ್ರೇಗಾ ಯೋಜನೆಗೆ ಈಗ ಹೊಸ ರೂಪ ಬಂದಿದೆ. ಅದೇ ವಿಬಿಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್. ಇದರ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮನ್ರೇಗಾ ಅಂತಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005ರಲ್ಲಿ ಇದು ಬಂದಿದ್ದು. ವಿಬಿಜಿ ರಾಮ್ಜಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಅಂತ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ 2025. ಇದು ಮನ್ರೇಗಾ ಬದಲಾಗಿ ಇದು ಬಂದಿದೆ. ಏನಪ್ಪ ಇದರಲ್ಲಿ ಏನು ಪ್ರಮುಖ ವ್ಯತ್ಯಾಸಗಳು ಏನಿದಾವೆ, ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಪ್ರಮುಖ ವ್ಯತ್ಯಾಸ ಏನಿದೆ ಅಂತ. ಮನ್ರೇಗಾದಲ್ಲಿ ಏನಾಗುತ್ತಪ್ಪ ಅಂದರೆ ಉದ್ಯೋಗದ ದಿನಗಳು 100 ಡೇಸ್ ಇರುತ್ತೆ. ವರ್ಷಕ್ಕೆ 100 ದಿನಗಳ ಖಾತ್ರಿ ಉದ್ಯೋಗ. ಒಂದು ವರ್ಷಕ್ಕೆ 100 ದಿನ ನಿಮಗೆ ಖಾತ್ರಿ ನಾವು ಉದ್ಯೋಗ ಕೊಡ್ತೀವಿ ಅನ್ನೋದು ಮನ್ರೇಗಾದಲ್ಲಿದೆ. ಆದರೆ ವಿಬಿಜಿ ರಾಮ್ಜಿ ಹೇಳಿದೆ ಇದು 125 ದಿನ, 25 ದಿನ ಅವರು ಜಾಸ್ತಿ ಮಾಡಿದ್ದಾರೆ. ವೇತನ ಪಾವತಿ ಏನಿರುತ್ತಪ್ಪ ಅಂದರೆ 15 ದಿನಗಳವರೆಗೆ ಕಾಯಬೇಕಿತ್ತು. ಅಲ್ಲಿ ಮನ್ರೇಗಾದೊಳಗೆ ನಾವು 15 ಡೇಸ್ ವೇಟ್ ಮಾಡಬೇಕಿತ್ತು. ಆದರೆ ವಿಬಿಜಿ ರಾಮ್ಜಿ ಒಳಗೆ ಏನಾಗಿದೆ, ವಾರಕ್ಕೊಮ್ಮೆ ವೇತನ ಪಾವತಿ ಅಂದರೆ ಸ್ಪೀಡ್ ಆಗುತ್ತೆ. ಆಮೇಲೆ ಪಾವತಿ ವ್ಯವಸ್ಥೆ ಹೆಂಗಿತ್ತು, ಮನ್ರೇಗಾದಲ್ಲಿ ಏನಿತ್ತಪ್ಪ ಅಂದರೆ ರಾಜ್ಯ ಜಿಲ್ಲಾ ಮಟ್ಟದ ವಿಳಂಬ ಸಾಧ್ಯತೆ ಇತ್ತು. ರಾಜ್ಯ ಜಿಲ್ಲೆ ಇದರಲ್ಲಿ ಮಟ್ಟದಲ್ಲಿ ಇದು ವಿಳಂಬ ಸಾಧ್ಯತೆ ಇತ್ತು. ಆದರೆ ಇದು ವಿಬಿಜಿ ರಾಮ್ಜಿ ಒಳಗೆ ಏನಾಗುತ್ತೆ, ಕೇಂದ್ರೀಕೃತ ಅಂದರೆ ಸೆಂಟ್ರಲೈಸ್ಡ್ ಸಿಸ್ಟಮ್ ಆಗಿರುತ್ತೆ. ಆಮೇಲೆ ಈಗ ನೀವು ಹೆಸರಿಗೆ ಬಂದುಬಿಟ್ರೆ ಮನ್ರೇಗಾದಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರು ಅಳವಡಿಸಲಾಗಿತ್ತು. ಆದರೆ ವಿಬಿಜಿ ರಾಮ್ಜಿ ಒಳಗೆ ಏನಾಗಿದೆ, ಅದು ಗಾಂಧೀಜಿ ಹೆಸರನ್ನು ಕೈ ಬಿಡಲಾಗಿದೆ ಅಂತ ಭಾಳಷ್ಟು ಇದರ ಮೇಲೆ ಚರ್ಚೆ ನಡೀತಾ ಇದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮನ್ರೇಗಾದಲ್ಲಿ ಈಗ ಹಾಜರಾತಿ ನೀವು ಬರ್ತೀರಿ. ಹಾಜರಾತಿ ಏನಂತಂದರೆ ಕೈಯಿಂದ ನೀವು ಹಾಜರಾಗಬೇಕು, ಇಲ್ಲ ಡಿಜಿಟಲ್ ಟೈಪ್ ಇತ್ತು. ಆದರೆ ವಿಬಿಜಿ ರಾಮ್ಜಿ ಒಳಗೆ ಏನು ಮಾಡುತ್ತೆ, ಬಯೋಮೆಟ್ರಿಕ್ಕು ಜಿಯೋ ಟ್ಯಾಗಿಂಗು ಇದರಲ್ಲಿ ಇದೆ. ಕೂಲಿ ಪಾವತಿ ಮನ್ರೇಗಾದಲ್ಲಿ ತಡ ಆಗ್ತಿತ್ತು ಅಂತ ಇದೆ, ಇದು ವೇಗವಾದ ಪಾವತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮೇಲ್ವಿಚಾರಣೆ ಬಂದ್ಬಿಟ್ರೆ ಏನಾಗುತ್ತೆ, ಮನ್ರೇಗಾದಲ್ಲಿ ಸೀಮಿತವಾದ ಮೇಲ್ವಿಚಾರಣೆ ಇತ್ತು. ಅದು ವಿಬಿಜಿ ರಾಮ್ಜಿ ಒಳಗೆ AI ಅಳವಡಿಕೆ ಆಗ್ತಾ ಇದೆ. ಆಮೇಲೆ ಡಿಜಿಟಲ್ ಮಾನಿಟರಿಂಗ್ ನಾವು ತರ್ತಾ ಇದ್ದೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ಆಮೇಲೆ ಅದರದ್ದು ಅಪೋಸಿಟ್ ಟೀಕೆಗಳು ಆತಂಕಗಳು ಏನಿದಾವೆ, ವಿಬಿಜಿ ರಾಮ್ಜಿ ಒಳಗೆ ಅವ್ರೇನು ಹೇಳ್ತಾರಪ್ಪ ಅಂದರೆ ಕೆಲಸ ದಿನಗಳು 120 ದಿನ ಹೆಚ್ಚಳ ಮಾಡ್ತಿದ್ದೀವಿ ನಾವು. ದೀರ್ಘಕಾಲಿಕ ನಿರ್ಮಾಣ ಇರ್ತವೆ, ಅಂದರೆ ರಸ್ತೆ, ನೀರು, ಮಾರುಕಟ್ಟೆ, ಒಟ್ಟು ಈ ಟೈಪ್ ಇರುತ್ತೆ ಅಂತ. ಆಮೇಲೆ ಭ್ರಷ್ಟಾಚಾರ ಕಡಿಮೆ ಮಾಡಲು ಡಿಜಿಟಲ್ ವ್ಯವಸ್ಥೆ ಮಾಡ್ತಿದ್ದೀವಿ. ಇದಕ್ಕಿಂತ ಒಂದು ಒಳ್ಳೇದೇನು ಹೇಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್, ಏನು ಹೇಳ್ತಾ ಇದೆ ಅಂದರೆ ಕೆಲಸ ಕೊಡದಿದ್ದರೂ ಬತ್ತೆ, ಅಂದರೆ ಅನ್ಎಂಪ್ಲಾಯ್ಮೆಂಟ್ ಇದ್ರೂ ನಾವು ಅದಕ್ಕೆ ಅಲಯನ್ಸ್ ಕೊಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ರಾಜ್ಯ ಸರ್ಕಾರಗಳಿಗೆ ಹೆಚ್ಚುವರಿ ಹಣಕಾಸಿನ ಹೊರೆ ಅಂದರೆ ಏನಪ್ಪ ಅಂತಂದರೆ 60% 40% ಅಂತ. ಅಂದರೆ ಮನ್ರೇಗಾದೊಳಗೆ ಏನಿತ್ತಪ್ಪ ಅಂದರೆ ಕೂಲಿ ಹಣ ಸಂಪೂರ್ಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಆದರೆ ವಿಬಿಜಿ ರಾಮ್ಜಿ ಒಳಗೆ ಬಂದುಬಿಟ್ರೆ ಕೇಂದ್ರ ಪ್ಲಸ್ ಆಮೇಲೆ ರಾಜ್ಯ ಸರ್ಕಾರ ಎರಡೂ ಸೇರಿ, ಕೇಂದ್ರ 60% ಕೊಡುತ್ತೆ, ರಾಜ್ಯ ಸರ್ಕಾರ 40% ಹಂಚಿಕೆ ಮಾಡ್ತದೆ. ಹಾಗಾಗಿ ಕೆಲವೊಂದು ರಾಜ್ಯ ಸರ್ಕಾರಗಳು ಏನು ಮಾಡ್ತಿದ್ದಾವೆ, ಇದಕ್ಕೆ ಆತಂಕವನ್ನು ವ್ಯಕ್ತಪಡಿಸಿದವೆ.